ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಿನ್ನೆಯಿಂದ ಫುಲ್ಲು ಮನೆಯೆಲ್ಲ ಕ್ಲೀನಿಂಗು ನಡೀತಾ ಇದೆ, ಹಾಗಾಗಿ ಇವತ್ತು ವ್ಲಾಗ್ ಹಾಕಬೇಕಾಗಿತ್ತು. ನಿನ್ನೆ ಕ್ಲೀನಿಂಗ್ ಅಂತಂದರೆ ಸ್ಟಾರ್ಟ್ ಮಾಡಿದೆ, ಅದಾದಮೇಲೆ ಅದು ಒಂಥರ ಕ್ಲೀನ್ ಮಾಡಬೇಕು ಅನ್ನೋದಿರುತ್ತೆ. ಎಲ್ಲಿ ಕ್ಯಾಮ್ರಾ ಸೆಟ್ ಮಾಡಬೇಕು ಅದೆಲ್ಲ ತಲೆಯಲ್ಲಿಂದ ಫಸ್ಟ್ ಕ್ಲೀನ್ ಮಾಡೋದೇ ಓಡ್ತಾ ಇರುತ್ತೆ. ಹಾಗಾಗಿ ನಿನ್ನೆ ಅಷ್ಟು ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಇವತ್ತು ರೆಸಿಪೀಸ್ ಕೂಡ ತೊಗೊಂಡಿದ್ದೀನಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಇವಾಗ ಸ್ಪೆಷಲ್ ಸಮ್ಮರ್ಗೆ ಲಂಚ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫಸ್ಟ್ ಮಾವಿನಕಾಯಿ ತೊಗೊಂಬಂದಿದ್ದಾರೆ, ಅದರದ್ದು ಉಪ್ಪಿನಕಾಯಿ ಮಾಡೋಣ ಅಂತ ಇವಾಗ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಶುರು ಮಾಡೋಣ. ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ನಲ್ಲ, ನಿನ್ನೆದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಇದೆ ಕ್ಲೀನಿಂಗ್ದು, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ನೋಡಿ, ಇಷ್ಟ ಆದರೆ ಇವತ್ತಿನ ವ್ಲಾಗ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಹೊಸಬ್ರಾಗಿದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಮೊಮ್ಮೆ ಹಣ್ಣಾದ್ಮೇಲೆ ಅದು ಮಾವಿನ ಹಣ್ಣು ಆಗ್ಬಿಡುತ್ತಲ್ಲ, ಹಾಕ್ತೀನಿ ನಾ, ಹಂಗೆ ಇರಲಿ ಅದು. ಆಲ್ರೆಡಿ ಮಾವಿನ ಹಣ್ಣು ಸೀಸನ್ ಬಂದಿರುತ್ತೆ. ಮಾವಿನಕಾಯ್ದು ಉಪ್ಪಿನಕಾಯಿ ಮಾಡ್ತೀನಿ ಇವಾಗ. ಅಂದರೆ ಇದು ತುಂಬ ದಿನ ಇರೋದಿಲ್ಲ, ನಾನು ಸ್ವಲ್ಪ ಕಡಿಮೆ ಆಯಿಲ್ ಯೂಸ್ ಮಾಡೋದ್ರಿಂದ, ಹಾಗೆಯೇ ವಿನೆಗರ್ ಅದೆಲ್ಲ ಏನೂ ಆ್ಯಡ್ ಮಾಡಲ್ಲ. ಹಾಗಾಗಿ ಒಂದು 2-3 ದಿನ ಇರುತ್ತೆ. ಹಾಗಾಗಿ ಸ್ವಲ್ಪ ಮಾವಿನಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಇದೇ ಒಂದು ಮೆಥಡ್ನ ಅಂದರೆ ವಿನೆಗರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ದಿನ ಇಟ್ಕೊಂಡು ತಿನ್ನಿ. ಓಕೆ, ಬನ್ನಿ. ಫಸ್ಟ್ ಮಾವಿನಕಾಯಿ ರೆಸಿಪಿನಾ? ಈ ವರ್ಷದ್ದು ಮನೆಗೆ ತಗೊಂಬಂದಿರೋ ಫಸ್ಟ್ ಮಾವಿನಕಾಯಿ. ಸಮ್ಮರ್ ಹಾಲಿಡೇಸ್ ಬಂದಿರೋದಕ್ಕೆ ನನಗಂತೂ ಯಾಕಾದ್ರೂ ಬಂದಿದೀವಿ ಅಂತ ಅನ್ಸುತ್ತೆ. ಬರಬಾರದು, ಸಮ್ಮರ್ ಹಾಲಿಡೇಸ್ ಬೇಡ. ಇಬ್ರು ಜಗಳ ನೋಡಿ ನೋಡಿ ಸಾಕಾಗಿದೆ. ಇಬ್ರು ಒಂದು ಜಗಳ ಆಡ್ತಾರೆ. ಯಪ್ಪ, ಏನ್ ಹೇಳ್ಬೇಡ, ಹೇಳ್ಬಾರ್ದಂತೆ ನೋಡಿ. ಜಗಳ ಆಡ್ತಾರೆ ಅಂತ ಹೇಳ್ಬಾರ್ದಂತೆ. ಮ್ಯಾಟ್ ಹಾಕಪ್ಪ ಒಂದ್ ಸ್ವಲ್ಪ. ಮ್ಯಾಟ್ ಎಲ್ಲ ತೊಡ್ದಾಕಿದೆ, ಹೊಸದ್ ಹಾಕಿದೀನಿ, ಫ್ರೆಶ್ ಆಗಿರೋದು ಹಾಕಿದೀನಿ. ಇನ್ನೆಲ್ಲ ನಮ್ಮ ಕೃಷ್ಣನೇ ಒರೆಸ್ತಾ, ಇವತ್ತು ಒರೆಸ್ಲಿ ಹೆಂಗಾದ್ರು ಅಂತ ಬಿಟ್ಟಿದೆ. ನಾಳೆ ನಾನು ಒರೆಸ್ಕೊಂಡ್ರೆ ಆಯ್ತು ಅಂತ ಸುಸ್ತಾಗಿದ್ದು ನಾನು. ನಿನ್ನೆಯಿಂದ ಫುಲ್ಲು ಕ್ಲೀನ್ ಮಾಡ್ತಾನೆ. ಗಲಾಟೆ ಮಾಡ್ಬೇಡ ಕೃಷ್ಣ, ನಿನ್ನೆಯಿಂದ ಕ್ಲೀನ್ ಮಾಡ್ತಾ ಇದ್ನ, ಸುಸ್ತಾಗಿತ್ತು. ಅದಕ್ಕೆ ಅವ್ನು ಒರೆಸ್ತೀನಿ ಅಂದ. ಸರಿ ಆಯ್ತಪ್ಪ, ಹೇಗೋ ಒರೆಸು ಅಂತ ಅವನಿಗೆ ಬಿಟ್ಟಿದೆ. ವಾಟೆ ಇನ್ನೂ ಬಲ್ತಿಲ್ಲ, ಎಳೆದಿದೆ. ಅವಾಗ ನಾವು ಚಿಕ್ಕವರಿದ್ದಾಗ ಗೊತ್ತು ಅಪ್ಪ, ಮಾವಿನಕಾಯಿ ಮೆಮೊರೀಸ್ ಅಂದ್ರೆ ಮೆಮೊರೀಸ್. ಮಾವಿನಕಾಯಿ ಇಲ್ಲ, ಶಿಡ್ಲು ಹೊಡಿತೇನೆ. ನಿಮಗೆಲ್ಲ ಚಾನ್ಸೇ ಇಲ್ಲ, ಅಷ್ಟೆಲ್ಲ ಸೀನ್ ಇಲ್ಲ. ನಾವು ಇಷ್ಟು ಎಂಜಾಯ್ ಮಾಡಿದೀವಿ ಅಂದ್ರೆ ಚಾನ್ಸ್ ಇಲ್ವಾ? ಆದರೆ ಎಂಜಾಯ್ ಮಾಡಬೇಕು.
ಫುಲ್ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಬೇಡ. ಇದಿಷ್ಟು ವೀಕ್ ಆಗಿದೆ. ಅದು ಇದು ವಾಟೆ ಅದು ಇದೇನು ಗೊತ್ತಾ, ಇನ್ನು ಕಾಯಲ್ವಾ, ಅದಕ್ಕೆ ಇನ್ನು ವೀಕ್ ಇದೆ. ಇವು ವಾಟೆ ತಿಂತಾ ಇದ್ದಾನೆ. ವಾಟೆ ತಿಂತಾರ? ವಾಟೆ ತಿಂದ್ರೆ ಹೊಟ್ಟೆ ಒಳಗಡೆ ಮರ ಬೆಳೆಯುತ್ತೆ, ಮಾವಿನ ಮರ ಬೆಳೆಯುತ್ತೆ. ಹೌದಾ? ನಿಜ ನಿಜ, ಹೊಟ್ಟೆ ಒಳಗಡೆಯಿಂದ ಮಾವಿನ ಮರ ಬೆಳೆದ್ಬಿಡುತ್ತೆ ವಾಟೆ ತಿಂದ್ರೆ. ಹೌದು. ಇದನ್ನ ನಂಬಕ್ಕಾಗುತ್ತಾ? ನಾವೆಲ್ಲ ನಂಬ್ತಿದ್ವಪ್ಪ. ನಾವು ನಿಮ್ ತರ ನಂಬದಪ್ಪ. ನೀವೆಲ್ಲ ಫುಲ್ಲು AI ಕಿಡ್ಸ್. ಏನಲ್ಲ, ಏನಲ್ಲ, ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್. ನಾವು ಅಷ್ಟೇ. ಹೌದು. ಅದಕ್ಕೆ ನಾವು ಹ್ಯೂಮನ್ ಬೀಂಗ್ಗೆ ಸೇರಿಸಿ ಕೈ ತೊಳ್ಕೊಂಡಿದ್ಯಾ? ಸ್ನಾನ ಮಾಡಿದೀನಿ ಮಮ್ಮಿ. ಅಲ್ಲ, ಈಗ ಕೈ ತೊಳ್ಕೊಂಡಿದ್ಯಾ ಅಂತ ನನ್. ಕೃಷ್ಣ ಹೋಗ ಆ ಕಡೆ. ಆಯ್ತು, ಹೋಗಿ ಇವಾಗ. ದೋಸ್ತಿ ಚೆನ್ನಾಗಿ ದೋಸ್ತಿ. ಒಮ್ಮೆ ನಾನು ಮಾಡ್ಕೊಡು. ಈ ಥರನೇ ತೆಳ್ಳಗೆ ಮಾಡ್ಕೊಟ್ಟಿರೋದು ತಿರುಪತಿಯಲ್ಲಿ. ನಂಗೂ ತೆಳ್ಳಗೆ ಮಾಡ್ಕೊಡೋದು ಈ ಥರ. ನಂಗೆ ಇರ್ಬೇಡ, ನೀನು ತೆಳ್ಳಗ, ನಂಗೆ ಇಟ್ಕೊಡು ತೆಳ್ಳಗಿರ. ಅಲ್ಲ ಕಟ್ಟು ಪೀಸೆ ತೆಳ್ಳಗಿತ್ತದು. ಇಷ್ಟ ಇಷ್ಟಿತ್ತು. ಆಟ ಆಡ್ಬೋದು. ಇಲ್ಲಿ ನೋಡಿ. ತಡಿಯಮ್ಮ ಒಂದು ನಿಮಿಷ ಕೊಡ್ತೀನಿ. ಮಾವಿನಕಾಯಿ ಎಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಿಂದಿನ ದಿನದ ಒಂದಷ್ಟು ಕ್ಲಿಪ್ಪಿಂಗ್, ಹಾಗೆಯೇ ಬೆಳಗ್ಗೆಯಿಂದ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಅದನ್ನು ಶೇರ್ ಮಾಡ್ಕೊಳ್ತೀನಿ ನೋಡಿ. ಇದು ಕ್ಲೀನಿಂಗ್ ಶುರು ಮಾಡಿದ್ದು ಬುಧವಾರ ಬೆಳಗ್ಗೆ ಕ್ಲೀನಿಂಗ್ನ ಶುರು ಮಾಡಿದ್ನಲ್ಲ, ಆವಾಗಿನ ವ್ಲಾಗಿದು. ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ರು ಕೂಡ ಇನ್ನೊಂದು ಸರಿ ಎಲ್ಲ ಪಾತ್ರೆಗಳ್ನು ಕ್ಲೀನಿಂಗ್ ಅಂತ ಬಂದಾಗ ಎಲ್ಲ ಪಾತ್ರೆನೂ ತೊಳಿಬೇಕಾಗತ್ತೆ. ಮೇಲಿಂದ ಫುಲ್ಲು ಕೆಳಗೆ ತನಕ ಫುಲ್ ಕಂಪ್ಲೀಟ್ ಪಾತ್ರೆಗಳಾಗಿರ್ಬೋದು, ಬಾಕ್ಸ್ಗಳು, ಮಸಾಲೆ ಬಾಕ್ಸು, ಕಾಳು, ಅಕ್ಕಿ, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಎಲ್ಲ ಬಾಕ್ಸ್ಗಳು ಕಂಪ್ಲೀಟಾಗಿ ಪಾತ್ರೆಗಳು ಅಷ್ಟೂ ತೆಗೆದು ಕಿಚನ್ದು ಗೋಡೆಯಿಂದ ಹಿಡಿದು ಎಲ್ಲ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು. ರೆಗ್ಯುಲರಾಗಿ ಮಾಡ್ಕೊಂಡಿರ್ತೀವಿ, ಇದೆಲ್ಲ ಎತ್ಕೊಂಡು ಒರೆಸ್ಕೊಂಡಿರ್ತೀವಿ ವಾರಕ್ಕೊಂದ್ಸರಿ. ಬಟ್ ಸ್ಟಿಲ್ ಹಬ್ಬ ಅಂತ ಬಂದಾಗ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅದು ಒಂಥರ ಅಡಿಕ್ಷನ್ ಅಂತ ಆಗ್ಬಿಟ್ಟಿದೆ. ಅದು ಹಬ್ಬ ಅಂತ ಬಂದಾಗ ಕ್ಲೀನ್ ಮಾಡ್ಕೋಬೇಕಪ್ಪ ಅಂತ ಹೇಳಿ. ಅನಿಲ್ ಹೇಳ್ತಾರೆ, ಏನು ಕ್ಲೀನ್ ಮಾಡ್ಕೋಬೇಕು, ಹಾಗೆ ಮಾಡ್ಬೋದಲ್ಲ, ಯಾವಾಗಲೂ ಕ್ಲೀನಾಗಿ ಮಾಡ್ತಾ ಇರ್ತೀಯ, ಯಾವಾಗಲೂ ಕಿಟಕಿ ಒರೆಸ್ತಾ ಇರ್ತೀಯ, ಯಾವಾಗಲೂ ಬಾಗಿಲು ಒರೆಸ್ತಾ ಇರ್ತೀಯ, ಯಾವಾಗಲೂ ಪಾತ್ರೆ ತೊಳಿತಾ ಇರ್ತೀಯ, ಏನು ಕ್ಲೀನ್ ಮಾಡಬೇಕು ಅಂತ. ಹಾಗಂತ ಹಬ್ಬ ಅಂತ ಬಿಡೋಕ್ಕಾಗಲ್ಲ ಅಲ್ವಾ. ಹಬ್ಬ ಅಂದರೆ ಅದರದ್ದೇ ಆದ ಮಹತ್ವ ಇರುತ್ತೆ. ಎಲ್ಲ ಮನೆಯೆಲ್ಲ ಶುದ್ಧ ಮಾಡಿಕೊಂಡು ನೀಟಾಗಿ ದೇವರಿಗೆ ನೈವೇದ್ಯ ಎಲ್ಲ ಮಾಡಬೇಕಲ್ಲ. ಹಾಗಾಗಿ ಎಲ್ಲ ನಾವು ಮಾಡಿಕೊಳ್ಳೇಬೇಕಾಗತ್ತೆ ಈ ಕೆಲಸ. ಅದಕ್ಕೆ ನಾನು ನನ್ನ ಕೈಲಿ ಆಗೋ ಅಷ್ಟು ದಿನ ಅಂತೂ ಖಂಡಿತ ಮಾಡೇ ಮಾಡ್ತೀನಪ್ಪ. ಆಮೇಲೆ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಜನ್ರೇಷನ್ ನಾವು ಹೇಳೋಕ್ಕೂ ಆಗಲ್ಲ, ಅವ್ರು ಮಾಡಲಿ ಅಂತ ನಾವೇನು ಫೋರ್ಸ್ ಮಾಡೋಕ್ಕೂ ಆಗಲ್ಲ. ನಮ್ಮ ಶಕ್ತಿ ಇರೋವ್ರಿಗೂ ನಾವು ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇರ್ತೀನಿ. ನಾನು ಯಾವಾಗ್ಲೂ ಅದನ್ನೇ ಹೇಳ್ತಾ ಇರ್ತೀನಿ. ಇನ್ನು ಈ ಕಡೆ ಫ್ರಿಜ್ ಕೂಡ ಅಷ್ಟೇ, ಒಳಗಡೆಯಿಂದ ಏನು ಎಲ್ಲ ಕಂಪಾರ್ಟ್ಮೆಂಟ್ಸ್ ಎಲ್ಲ ತೆಗೆದು ಕಂಪ್ಲೀಟಾಗಿ ಬಾಕ್ಸ್ಗಳೆಲ್ಲ ತೆಗೆದು ಎಲ್ಲ ತೊಳೆದು ಒರೆಸಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಮತ್ತು ಹಾಗೆ ಆಗುತ್ತೆ, ಬಟ್ ಸ್ಟಿಲ್ ಮಾಡೋದಷ್ಟೇ. ಈ ಸೋಫಾ ಕವರ್ ಹಾಕೋದೊಂದು ದೊಡ್ಡ ಕೆಲಸ. ಸೋಫಾ ಕವರ್ ತೆಗಿಯೋದೇ ಅದಕ್ಕೆ ನಾನು ತುಂಬ ರೇರು, ಹಾಗೆ ಒರೆಸ್ಕೊಂಡ್ಬಿಡ್ತೀನಿ ಮೇಲ್ಗಡೆನೆ. ತೆಗ್ದ್ಬಿಟ್ಟು ತೊಳೆಯೋದಂದರೆ ಈ ರೀತಿ ಹಬ್ಬ ಏನಾದ್ರು ಬಂದಾಗ ಹಾಕೋದಕ್ಕೆ ತುಂಬ ಕಷ್ಟ. ನಮ್ಮ ಚಿನ್ನುಗೆ ಹಾಕಮ್ಮ ಅಂತ ಹೇಳಿದೆ, ಇಲ್ಲ ಮಮ್ಮಿ ಆಗ್ತಾಯಿಲ್ಲ, ಇದು ತುಂಬ ಕಷ್ಟ ಅಂತ ಹೇಳೋದು. ಕಷ್ಟನೇ, ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ಬೇಕಾಗುತ್ತೆ. ಈ ಸೋಫಾ ಬಗ್ಗೆ ಕೂಡ ಕೇಳ್ತಾ ಇದ್ರಿ, ಕುಷನ್ ಬಗ್ಗೆ ಲಿಂಕ್ ಕೊಡಿ ಅಂತೇಳಿ. ಈ ಕುಷನ್ ನಾವೇ ಮಾಡಿಸಿರೋ ಅಂಥದ್ದು, ಕವರ್ನ ಕೂಡ ಅಷ್ಟೇ, ಕುಷನ್ನು ಕೂಡ ಅಷ್ಟೇ ನಾವೇ ಹೊಲಿಸಿರೋದು. ಇದು ಡಿಸೈನ್ ನಿಮಗೆ ಯಾವ್ದು ಬೇಕು, ಕಲರ್ ಯಾವ್ದು ಬೇಕು, ಈ ಥರ ಕೇಳಿಬಿಟ್ಟು ಸ್ಟಿಚ್ ಮಾಡಿಸೋ ಅಂಥದ್ದು. ಈ ಸೋಫಾ ನೋಡಿ ನನಗಂತೂ ತುಂಬ ಬೇಜಾರಾಗೋಗ್ಬಿಟ್ಟಿದೆ. ಚೇಂಜ್ ಮಾಡಬೇಕು ಅಂತ ಅನಿಸಿದೆ. ಚೇಂಜ್ ಮಾಡಲ್ಲ ಇವಾಗ ಸದ್ಯಕ್ಕೆ. ಈ ಮನೇಲಿರೋರ್ಗೂ ಚೇಂಜ್ ಮಾಡಲ್ಲ, ಈ ಮನೇಲಿರೋರ್ಗೂ ಇದನ್ನೇ ನೋಡ್ತಾ ಇರಬೇಕು ಅಷ್ಟೇ. ಚೆನ್ನಾಗಿದೆ, ಆದರೆ ಸುಮಾರು ವರ್ಷ ಆಯಿತು. ಕುಷನ್ ತುಂಬ ಗಟ್ಟಿ ಇದೆ, ನಾವೇ ಹೊಲಿಸಿರೋದಲ್ವ. ಹಾಗಾಗಿ ಇಲ್ಲೇ JP ನಗರ್ 7th ಫೇಸಲ್ಲೇ ಒಂದು ಫರ್ನಿಚರ್ ಶಾಪಲ್ಲಿ ಆರ್ಡರ್ ಕೊಟ್ಟು ಹೊಲಿಸ್ಕೊಂಡಿರೋ ಅಂಥದ್ದು. ಗಟ್ಟಿ ಇದೆ, ಎಷ್ಟೇ ಕೂದ್ರೂ ತುಂಬ ಹಾಳಾಗೋದು, ಒಳಗಡೆ ಹೋಗೋದು ಈ ಥರ ಎಲ್ಲ ಆಗುತ್ತಲ್ವ ಸೋಫಾ, ಆ ಥರ ಆಗಿಲ್ಲ ಇದು. ಹಾಗೆಯೇ ಚೆನ್ನಾಗಿದೆ. ಇನ್ನು ಇವತ್ತು ಬೆಳಗಿನ ತಿಂಡಿಗೆ ನಾನು ರವೆ ಇಡ್ಲಿ ಮಾಡಿದ್ದೆ.
ಅದನ್ನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಒಂದು ಸ್ವಲ್ಪ ಉದ್ದಿನಬೇಳೆ, ಹಾಗೆಯೇ ಶುಂಠಿನ ತುರಿದಿಟ್ಕೊಂಡಿದ್ದೆ, ಅದನ್ನು 2 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ, ಒಂದು 4-5. ಇದನ್ನು ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಾದ ನಂತರ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಸಣ್ಣ ರವೆ ಹಾಕ್ಕೊಂಡಿದ್ದೀನಿ, ಅಂದರೆ ಬಾಂಬೆ ರವೆ ಅಂತ ಬರುತ್ತಲ್ಲ, ಉಪ್ಪಿಟ್ಟು ರವೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ. ಹುರಿದಿದ್ದಾದಮೇಲೆ ಇದಕ್ಕೆ ಮೊಸರು ಸೇರಿಸ್ಕೊಳ್ಳುವಂಥದ್ದು, ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಮೊಸರು ಮತ್ತು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಮತ್ತು ಇನ್ನೇನಪ್ಪ ಸಬ್ಬಸಿಗೆ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ, ಮತ್ತು ಕರಿಬೇವು, ಇದಿಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಒಂದು 15-20 ನಿಮಿಷ ಹಾಗೆ ಇಟ್ಬಿಟ್ಟು ಆಮೇಲೆ ಇಡ್ಲಿ ಬೇಯಿಸ್ಕೊಂಡ್ರೆ ರವೆ ಇಡ್ಲಿ ಮನೆಯಲ್ಲೇ ರೆಡಿ ಆಗುತ್ತೆ. ಮುಂಚೆ ನಾನು ಕೂಡ ಇನ್ಸ್ಟೆಂಟ್ ಪ್ಯಾಕೆಟ್ನ ಯೂಸ್ ಮಾಡ್ತಾಯಿದ್ದೆ, ಮೊನ್ನೆ ಕೂಡ ಒಂದು ಸರಿ ಏನೋ ತರಿಸಿ ಮಾಡಿದ್ದೆ. ಇತ್ತೀಚೆಗೆ ಕಡಿಮೆ ಈ ರೀತಿ ಪ್ಯಾಕೆಟ್ ಐಟಮ್ಸ್ ಎಲ್ಲ ಯೂಸ್ ಮಾಡೋದು ಕಡಿಮೆ ಮಾಡಿದ್ದೀನಿ. ಅದರಲ್ಲಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ಅಂದರೆ ನಾವು ಮನೇಲಿ ಮಾಡೋದಕ್ಕಿಂತ ಹೊರಗಡೆದು ಚೆನ್ನಾಗಿ ಬರುತ್ತೆ. ಬಟ್ ಅದಕ್ಕಿಂತ ನಾವು ಮನೇಲೇ ಮಾಡಿದ್ರೆ ಒಂದು ಸ್ವಲ್ಪ ಗಟ್ಟಿಯಾದರೂ ಪರವಾಗಿಲ್ಲ, ಹೆಲ್ದಿಯಾಗಿರೋ ಅಂಥದ್ದು ತಿನ್ಬೋದು ನಾವು ಅಂತ ಹೇಳಿ ಅಷ್ಟೇ. ಇವಾಗ ನಾನು ರವೆನ ಏನು ಹುರಿದಿತ್ತಲ್ಲ ಅದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಾಗೆಯೇ ಸಬ್ಬಸಿಗೆ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಉಪ್ಪನ್ನ ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಪೌಡರ್ ಮಾಡಿ ಇಟ್ಟಿದ್ದೆ, ಅದು ಮುಗ್ದೋಗಿದೆ, ಮತ್ತು ಪೌಡರ್ ಮಾಡಬೇಕು. ಅಂದರೆ ಕಲ್ಲುಪ್ಪನ್ನ ನಾನು ಪೌಡರ್ ಮಾಡಿ ಇಟ್ಕೊಳ್ತೀನಿ, ಪುಡಿ ಉಪ್ಪೇನು ತರೋದಿಲ್ಲ ನಾನು, ಕಲ್ಲುಪ್ಪನ್ನೇ ಮಿಕ್ಸಿನಲ್ಲಿ ಹಾಕಿ ಒಂದು ಸ್ವಲ್ಪ ಪೌಡರ್ ಮಾಡಿ ಇಟ್ಕೊಳ್ಳೋ ಅಂಥದ್ದು. ಈಗ ಈ ರವೆ ಮಿಶ್ರಣ ಏನಿದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಅರ್ಧ ಲೀಟ್ರಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂಚೂರು ಬೇಕಿಂಗ್ ಸೋಡಾ, ಒಂದು ಚಿಟಿಕೆ, 1-2 ಚಿಟಿಕೆ ಅಷ್ಟು ಬೇಕಿಂಗ್ ಸೋಡಾ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಒಂದು 15 ನಿಮಿಷ ಬಿಟ್ಟು, ಅದಾದಮೇಲೆ ಇಡ್ಲಿ ಪಾತ್ರೆಗೆ ಒಂದೊಂದು ಗೋಡಂಬಿ ಈ ರೀತಿ ಇಟ್ಬಿಟ್ಟು ಒಂದು ಸ್ವಲ್ಪ ಡ್ರೆಸ್ಸಿಂಗ್ ಅಷ್ಟೇ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಹಾಗೆ ಇಟ್ಕೊಂಡಿದ್ದಲ್ಲ ಅದನ್ನು ಒಂದು ಸ್ವಲ್ಪ ಹಾಕ್ಬಿಟ್ಟು, ಅದಾದಮೇಲೆ ಇಡ್ಲಿ ಬ್ಯಾಟ್ರ್ ಏನಿದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ಟೀಮ್ ಮಾಡಿಕೊಂಡ್ರೆ ಇಡ್ಲಿ ರೆಡಿ ಆಗುತ್ತೆ. ತುಂಬ ಅಂದರೆ ಇನ್ಸ್ಟಂಟ್ ಪ್ಯಾಕೆಟ್ ಏನಿದೆ ಆ ರೀತಿಯಾಗಿ ಬರಲ್ಲ, ಬಟ್ ನಾವು ನಮ್ಮ ಸ್ಟೈಲಲ್ಲಿ ಚೆನ್ನಾಗಿ ಸಾಫ್ಟಾಗಿಯೇ ಬರುತ್ತೆ, ತುಂಬ ಗಟ್ಟಿ ಏನು ಬರಲ್ಲ. ಆದರೆ ಚೆನ್ನಾಗಿ ನೆನೆಸ್ಬೇಕು. ಹಾಗೆಯೇ ಹುಳಿ ಇರುವಂಥ ಮೊಸರು ತೊಗೋಬೇಕು, ಸ್ವಲ್ಪ ಹುಳಿ ಇರೋಂಥ ಮೊಸರು ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಮೊಸರು ಸಾರು ಮಾಡೋದ್ನಲ್ಲ, ಅದಕ್ಕೆ ಮೊಸರು ಹಾಕಿರೋದು, ಇಡ್ಲಿಗೆ ಮೊಸರು ಹಾಕಿಲ್ಲ. ನಮ್ಮ ಕೃಷ್ಣಂಗೆ ಮೊಸರು ಸ್ಮೆಲ್ ಕಂಡ್ರೆ ಆಗಲ್ಲ, ಮೊಸರು ತಿನ್ನಲ್ಲ. ಹಾಗಾಗಿ ಅವನಿಗೆ ಈ ರೀತಿ ಸುಳ್ಳು ಹೇಳಿ ತಿನ್ನಿಸ್ತಾ ಇರೋದು. ಮೊಸರು ತಿನ್ನೋದೇ ಇಲ್ಲ ಅವನು, ಹಾಲು ಕುಡಿತಾನೆ ಆದರೆ ಮೊಸರು ಯಾಕೋ ತಿನ್ನೋದೇ ಇಲ್ಲ. ಇನ್ನು ನಮ್ಮ ಚಿನ್ನಿ ತುಪ್ಪ ತಿನ್ನಲ್ಲ, ಗೋಡಂಬಿ ತಿನ್ನಲ್ಲ, ಈ ಥರ ಬೇರೆ ಏನೇನಾದ್ರು ಅದರಲ್ಲಾರು ಮಿಕ್ಸ್ ಮಾಡಿ ಅವ್ರಿಗೆ ತಿನ್ನಿಸೋ ಅಂಥದ್ದು ಮಾಡಬೇಕಾಗತ್ತೆ. ನಾವು ಪೇರೆಂಟ್ಸ್ ಆಗಿ ಮಾಡೋದೇ ಅಲ್ವಾ, ಹಾಗಾಗಿ ಹೇಳಿದ್ರೆ ತಿನ್ನೋದಿಲ್ಲ. ಈ ರೀತಿ ಮಾಡಿದಾಗ ಓಕೆ, ಇನ್ನೇನು ಮಾಡೋಕ್ಕಾಗುತ್ತೆ, ಅವನಿಗೋಸ್ಕರ ಸಪ್ರೇಟಾಗಿ ಮಾಡೋಕ್ಕಾಗಲ್ವಲ್ಲ. ಹಾಗಾಗಿ ಇನ್ನು ಇವಾಗ ನಾನಿಲ್ಲಿ ಸಮ್ಮರ್ ಸ್ಪೆಷಲ್ ಸೋರೆಕಾಯಿ ಮೊಸರು ಹುಳಿ, ಅಂದರೆ ತಂಬುಳಿ ಥರ ಸಾರಿದು ತುಂಬಾ ಚೆನ್ನಾಗಿರುತ್ತೆ, ತುಂಬ ಲೈಟ್ ಅನಿಸುತ್ತೆ. ನಾವು ಸ್ವಲ್ಪ ಜಾಸ್ತಿ ಊಟ ಮಾಡಿದ್ರೂ ತುಂಬ ಬೇಗ ಹಶ್ವಾಗುತ್ತೆ, ಲೈಟ್ ಫೀಲ್ ಆಗುತ್ತೆ. ಆ ರೀತಿಯಾದಂಥ ಒಂದು ಸಾಂಬಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತಣ್ಣ ಸಾರು, ಅಂದರೆ ಬಿಸಿ ಸಾರಲ್ಲ, ಇದು ತಣ್ಣ ಸಾರಿದು. ಮೊದಲನೇದಾಗಿ ನಾವಿಲ್ಲಿ ಸೋರೆಕಾಯಿನ ತೊಗೊಂಡು ಕಟ್ ಮಾಡ್ಕೋಬೇಕು. ಅದ್ರ ಒಳಗಡೆ ಬೀಜ ಇರುತ್ತಲ್ಲ, ಬೀಜದ ಪಾರ್ಟ್ ಏನಿರುತ್ತೆ ಅದನ್ನು ಫುಲ್ಲು ಕಂಪ್ಲೀಟಾಗಿ ತಕ್ಕೋಬೇಕು, ಸಿಪ್ಪೆ ತೆಗಿಬಾರ್ದು. ಒಳಗಡೆ ಇರೋವಂಥ ಬೀಜ ಪಾರ್ಟ್ ಅಂದರೆ ವೈಟ್ ಇರುತ್ತೆ ಅದನ್ನು ಮಾತ್ರ ತಕ್ಕೋಬೇಕು. ಅದಾದಮೇಲೆ ಇದನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಬೇಯಿಸ್ಕೋಬೇಕು. ನಾನಿಲ್ಲಿ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ, ನೀವು ಸ್ಟೀಮ್ ಮಾಡ್ಕೋಬೋದು, ಇಲ್ಲ ನೀರು ಹಾಕಿ ಬೇಯಿಸ್ಕೋಬೋದು. ನಾನಿಲ್ಲಿ ಗೆಣಸನ್ನ ಸ್ಟೀಮ್ ಮಾಡೋಕ್ಕೆ ಇಟ್ಟಿದ್ನಲ್ಲ, ಹಾಗಾಗಿ ಅದೇ ಪಾತ್ರೆನಲ್ಲೇ ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೋರೆಕಾಯಿನ ಸೇರಿಸ್ಕೊಂಡು ಸ್ಟೀಮ್ ಮಾಡ್ಕೊಳ್ತೀನಿ. ಚೆನ್ನಾಗಾಗತ್ತೆ ಸ್ಟೀಮ್ ಮಾಡಿದ್ರೆ, ತುಂಬ ಟೈಮ್ ತೊಗೊಳ್ಳೋಲ್ಲ, ಬೇಗ ಆಗುತ್ತೆ ಸ್ಟೀಮಲ್ಲಿ. ಹಾಗಾಗಿ ಸ್ಟೀಮ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸಾರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಒಂದು ಸರಿ ತೋರಿಸಿದ್ದೀನಿ ಅನಿಸುತ್ತೆ, 1 ವರ್ಷ ಆಯಿತು ಅನ್ಸುತ್ತೆ, ಲಾಸ್ಟ್ ಇಯರ್ ತೋರಿಸಿದ್ನೇನು. ಮತ್ತು ಇವಾಗ ಈ ವರ್ಷ ಬೇಸಿಗೆನಲ್ಲಿ ತೋರಿಸ್ತಾ ಇದ್ದೀನಿ. ಬೇಸಿಗೆಗೆ ಖಂಡಿತವಾಗ್ಲೂ ತಂಪಾಗಿ ಈ ಸಾರನ್ನ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ. ತುಂಬ ಲೈಟಾಗಿ, ಹಾಗೆ ತುಂಬ ಸಿಂಪಲ್ಲು, ತುಂಬ ಈಸಿಯಾಗಿ ಮಾಡ್ಕೋಬೋದು. ಇವಾಗ ಇದಕ್ಕೆ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ ಮೇಲ್ಗಡೆ. ಹಾಗೆ ಮುಚ್ಚಳ ಮುಚ್ಚಿ ಒಂದು 5-10 ನಿಮಿಷದಲ್ಲಿ ಆಗೋಗುತ್ತೆ. 5 ನಿಮಿಷನೂ ಬೇಡ, ತುಂಬ ಬೇಗ ಆಗುತ್ತೆ, ಸೋರೆಕಾಯಿ ಅಲ್ವಾ. ಹಾಗಾಗಿ ಇನ್ನು ಈ ಕಡೆ ಸಾಂಬಾರಿಗೆ ನಾನು ಖಾರ ರುಬ್ಲಿಕ್ಕೆ ಕೊತ್ತಂಬರಿ ಸೊಪ್ಪು, 4 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ,
ಜೀರಿಗೆ ಮತ್ತು ಉಪ್ಪು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಕಲ್ಲುಪ್ಪು ಆಗಿರೋದ್ರಿಂದ ಇದು ಹಸಿ ಸಾರು ಬೇಯಿಸೋದಿಲ್ಲ, ಹಾಗಾಗಿ ಕಲ್ಲುಪ್ಪನ್ನ ಕೂಡ ರುಬ್ಬೋದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹುರ್ಗಡ್ಲೆ ಕೂಡ ಹಾಕ್ಕೊಂಡಿದ್ದೀನಿ, ಒಂದು 1/4 ಚಮಚದಷ್ಟು. ನೀವು ಬೇಕಂದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಒಂದು 4 ಹೆಸರು ಬೆಳ್ಳುಳ್ಳಿ, ಅದನ್ನು ಕೂಡ ಅಷ್ಟೇ. ಬೆಳ್ಳುಳ್ಳಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗಾಗಿ ಸೇರಿಸ್ಕೊಂಡಿದ್ದೀನಿ. ಇನ್ನು ಈ ಕಡೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ, ಒಂಚೂರು ಸಾಸಿವೆ ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಕೂಡ ಬೇಕಾದರೆ ಸೇರಿಸ್ಕೋಬೋದು. ಅದಾದಮೇಲೆ ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಲಿಕ್ಕೆ ನಾನು ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಹುರ್ಗಡ್ಲೆ, ಇಷ್ಟನ್ನು ಮಾತ್ರ ಸೇರಿಸ್ಕೊಂಡಿದ್ದೆ. ಈ ಖಾರ ಮಾತ್ರ ನಾವು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ತೀನಿ. ನೀರು ಸೇರಿಸ್ಕೊಂಡು 1-2 ಕುದಿಸ್ತೀನಿ. ಅದಾದಮೇಲೆ ಇದಕ್ಕೆ ಸ್ಟೀಮ್ ಮಾಡ್ಕೊಂಡಿರೋ ಅಂಥ ಸೋರೆಕಾಯಿ ಏನಿದೆ ಅದನ್ನು ಕೂಡ ಸೇರಿಸ್ಕೊಂಡು, ಅದಾದಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಮೊಸರು ಹಾಕಿದ್ರೆ ರೆಡಿ ಆಗುತ್ತೆ ಸಖತ್ತಾಗಿರುವಂಥ ಸೋರೆಕಾಯಿ ತಂಬುಳಿ. ಅದು ಖಂಡಿತವಾಗ್ಲೂ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಒಂದು ಸರಿ ತಿಂದರೆ ಅದು ಇನ್ನೊಂದು ಸರಿ ತಿನ್ನಬೇಕು ಅಂತ ಖಂಡಿತ ಅನಿಸುತ್ತೆ. ಇವಾಗ ಇದು ಒಂದು ಸ್ವಲ್ಪ ಗ್ರೀನಿಶ್ ವೈಟ್ ಬರುತ್ತೆ, ಆಯಿತಾ. ನಿಮಗೆ ಒಂದು ಸ್ವಲ್ಪ ಯೆಲ್ಲೋಯಿಶ್ ಅಂತ ಅಂದರೆ ಈ ತಂಬುಳಿಯಲ್ಲಿ ಸ್ವಲ್ಪ ಯೆಲ್ಲೋಯಿಶ್ ಬರುತ್ತೆ ಒಂದು ಫ್ಲೇವರು. ಅದು ಬೇಕು ಅಂತ ಅಂದರೆ ನೀವು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೋದು. ನೋಡಿ, ನಮ್ಮ ಕೃಷ್ಣ, ನಮ್ಮ ಬೆಳ್ಳಿ ಇಬ್ಬರು ಮತ್ತೆ ಜಗಳ ಶುರು ಮಾಡ್ಕೊಂಡಿದ್ದಾರೆ. ಡೈಲಿನೂ ಅಷ್ಟೇ, ಈ ಥರ ಸಮ್ಮರ್ ಹಾಲಿಡೇಸ್ ಬಂದರೆ ಸಾಕು ಜಗಳ. 3 ಗಂಟೆ ತನಕನಾದರೂ ಸ್ಕೂಲಲ್ಲಿ ಇರ್ತಾಯಿದ್ರು. ಇವಾಗಂತೂ ಮನೇಲೇ ಇಟ್ಕೊಂಡು ಸಾಕಾಗಿದೆ. ನಮ್ಮ ಚಿನ್ನು ನನ್ನ ಅಮ್ಮವ್ರ ಮನೆಗೆ ಕಳಿಸ್ಬರ್ತೀನಿ ಅಂತ ಅಂದ್ಕೊಳ್ಳಿ. ಇಲ್ಲಿ ನಮ್ಮ ಮನೇಲಿದ್ದರೆ ಅಷ್ಟು ಮೊಬೈಲು, ಟಿ ವಿ ಇದೆಲ್ಲ ಏನೂ ನೋಡೋದಿಲ್ಲ. ನಮ್ಮ ಅಮ್ಮವ್ರ ಮನೆಗೆ ಹೋದರೆ ಒಂದು ಅಡ್ವಾಂಟೇಜ್ ಅವ್ರಿಗೆ, ಅವ್ರ ಇಷ್ಟ ಬಂದಂಗೆ ಇರ್ಬೋದು, ಏನು ಬೇಕಾದ್ರೆ ಮಾಡ್ಬೋದು, ನಮ್ಮಮ್ಮ ಏನು ಕೇಳಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಮೊಬೈಲೆಲ್ಲ ನೋಡ್ತಾರಲ್ಲ ಹೋದರೆ. ಹಾಗಾಗಿ ನಾನು ಜಾಸ್ತಿ ಕಳಿಸೋದಿಲ್ಲ ಅಲ್ಲಿಗೆ. ಇನ್ನು ಇಲ್ಲಿದ್ದರೆ ಅವರೇ ಊಟ ಮಾಡ್ತಾರೆ, ಅಲ್ಲಿಗೆ ಹೋದರೆ ನಮ್ಮಮ್ಮನೇ ಊಟ ಮಾಡಿಸ್ಬೇಕು, ಅವ್ರು ಹೇಳಿದ್ದೆಲ್ಲ ಮಾಡಿಕೊಡ್ಬೇಕು. ಈ ಥರ ನಮ್ಮಂಗೆ ಡಿಮ್ಯಾಂಡ್ ಮಾಡೋದು ಜಾಸ್ತಿ. ನಮ್ಮಂಗೂ ಹಿಂಸೆ ಕೊಡ್ತಾರೆ ಅವರು ಅಲ್ಲಿದ್ದರೆ. ಅದಕ್ಕೆ ಇಲ್ಲೇ ಇರಲಿ ಅಂತ ಹೇಳಿ ಇಲ್ಲೇ ಇಟ್ಕೊಂಡಿದ್ದೀನಿ. ಈಗ ಮತ್ತೆ ಹೋಗ್ತೀನಿ ಅಂತ ಇದ್ದಾಳೆ. ಒಂದು 4 ದಿನ ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. 1 ವಾರ ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಸರಿ ಆಯಿತು, ಇರುವಂತೆ ಅಂತ ಹೇಳಿದ್ದೀನಿ. ಇನ್ನು ಈ ಕಡೆ ಸಾಂಬಾರಿಗೆ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ಮೊಸರು ಸೇರಿಸ್ಕೊಂಡ್ರೆ, ಉಪ್ಪು ಆಲ್ರೆಡಿ ನಾನು ರುಬ್ಬೋದಕ್ಕೆ ಹಾಕಿದ್ದೆ ಅಲ್ವಾ ರುಚಿಗೆ, ಹಾಗಾಗಿ ಉಪ್ಪಿನ ಅವಶ್ಯಕತೆ ಏನೂ ಇಲ್ಲ. ಇಷ್ಟೇ, ಇದು ಹಸಿ ಸಾರು. ಇದು ಚೆನ್ನಾಗಿರುತ್ತೆ ಬೇಸಿಗೆನಲ್ಲಿ, ಸೆಕೆನಲ್ಲಿ ಮಧ್ಯಾಹ್ನ ಲಂಚ್ಗೆ ಇದು ಚೆನ್ನಾಗಿರುತ್ತೆ. ನಮ್ಮನೇಲಿ ಯೂಶ್ವಲಿ ಮಧ್ಯಾಹ್ನ ಲಂಚಿಗೆ ಮಾತ್ರನೇ ಮಾಡೋದು ಇದನ್ನು. ಸ್ವಲ್ಪನೇ ಮಾಡಿದ್ರೆ ಇದು ತುಂಬ ಜಾಸ್ತಿನೇ ಆಗುತ್ತೆ. ಒಂದು ಸ್ವಲ್ಪನೇ ಮಾಡ್ಕೋಬೇಕು, ಅಂದರೆ ಅದು ಸ್ವಲ್ಪ ಹೆಚ್ಚುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ನಾವು ರಾತ್ರಿ ಇದನ್ನು ಊಟ ಮಾಡೋದಿಲ್ಲ ಯೂಶ್ವಲಿ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ನಮ್ಮಮ್ಮ ಯೂಶ್ವಲಿ ಮಾಡಿದ್ರೆ ಮಧ್ಯಾಹ್ನಕ್ಕೆ ಮಾತ್ರ. ಇದು ಮತ್ತು ಇನ್ನೊಂದು ಹುಣಸೆ ಹುಳಿ ಅಂತ ಬರುತ್ತೆ, ಅದು ಕೂಡ ಅಷ್ಟೇ ಹುಚ್ಚೆಳ್ಳಲ್ಲಿ ಮಾಡೋದು, ಅದನ್ನು ಕೂಡ ತೋರಿಸ್ತೀನಿ. ಈ ಸಮ್ಮರಲ್ಲೇ ಅದು ಕೂಡ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸಮ್ಮರ್ ಸ್ಪೆಷಲ್ ಸಾಂಬಾರು ರೆಡಿ ಆಯಿತು. ಇವಾಗ ಮಾವಿನಕಾಯಿ ಸ್ಪೆಷಲ್ ಉಪ್ಪಿನಕಾಯಿ ಮಾಡೋಣ ಅಂತ ಹೇಳಿ ಉಪ್ಪಿನಕಾಯಿಗೆ ಇಷ್ಟೆಲ್ಲ ತಯಾರಿ ಮಾಡಿಕೊಂಡೆ. ಬಟ್ ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ ಕೂಡ ಮಿಸ್ ಆಗಿದೆ, ಅದು ಹೇಳ್ತೀನಿ ನಿಮಗೆ, ತೋರಿಸ್ಬಿಟ್ಟು ಏನಾಯಿತು ಅಂತ ಹೇಳಿ. ಇವಾಗ ನಾನಿಲ್ಲಿ ಉಪ್ಪಿನಕಾಯಿಗೆ ಮಾವಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಅದಕ್ಕೆ ಇಲ್ಲಿ ಒಂದು 2 ಚಮಚದಷ್ಟು ಜೀರಿಗೆನ ತೊಗೊಳ್ತಾ ಇದ್ದೀನಿ. ಚಿಕ್ಕ ಸ್ಮಾಲ್ ಸ್ಪೂನ್, 1.5 ಚಮಚ. ದೊಡ್ಡ ಚಮಚ ಆದರೆ 1 ಚಮಚ ಸಾಕಾಗುತ್ತೆ, ಅಂದರೆ ನಾನು ಸ್ವಲ್ಪ ಉಪ್ಪಿನಕಾಯಿ ಮಾಡ್ಕೊಳ್ತಾ ಇರೋದ್ರಿಂದ. ಇವಾಗ ಇದನ್ನು ಹುರಿದಾದ್ಮೇಲೆ ಕುಟ್ಟಾಣಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಈಗ 1 ಚಮಚದಷ್ಟು ಸಾಸಿವೆ, ಸಾಸಿವೆನೂ ಕೂಡ ಅಷ್ಟೇ ಒಂಚೂರು ಚಟ್ಪಟ ಅಂದಿದ ತಕ್ಷಣ ಅದನ್ನು ಕೂಡ ಇದ್ರ ಜೊತೆ ಸೇರಿಸ್ಕೋಬೇಕು. 4 ಮೆಂತ್ಯ ಕೂಡ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಇಂಗು ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಅದೇನು ಸೇರಿಸ್ಕೊಳ್ತಾ ಇಲ್ಲ, ಮೆಂತ್ಯ ಮತ್ತು ಇಂಗು ಎರಡೂ ಇಲ್ಲ, ಹಾಗಾಗಿ ಸೇರಿಸ್ಕೊಳ್ತಾ ಇಲ್ಲ. ಇನ್ನು ಈ ಕಡೆ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು, ಅಥವಾ ಮಿಕ್ಸಿ ಹಾಕ್ಕೊಂಡು ರುಬ್ಕೊಳಿಬೇಕಿದ್ರೆ ಸಣ್ಣ ಜಾರಿನಲ್ಲಿ. ಇಲ್ಲ ಅಂತಂದರೆ ಈ ರೀತಿ ಕುಟ್ಟಾಣಿನಲ್ಲಿ ನೈಸಾಗಿ ಕುಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಈ ರೀತಿ ಕಲ್ಲಲ್ಲಿ ಕುಟ್ಟಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ನಾನು ಯೂಶ್ವಲಿ ಚಿಕ್ಕ ಪುಟ್ಟ ಇದನ್ನೆಲ್ಲ ಕಲ್ಲಲ್ಲೇ ಮಾಡ್ಕೊಳ್ತೀನಿ. ಇದಕ್ಕೆ 4 ಎಸ್ಲು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಂಡು ಮಸಾಲೆ ರೆಡಿ ಆಗುತ್ತೆ. ಅಂದರೆ ಉಪ್ಪಿನಕಾಯಿಗೆ ಇದಿಷ್ಟು ಮಸಾಲೆ. ದಿಢೀರಾಗಿ ಸಿಂಪಲಾಗಿ ಮಾಡ್ಕೋಬೋದು, ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ಇದನ್ನು. ಜೀರಿಗೆ, ಸಾಸಿವೆ, ಉಪ್ಪು, ಬೆಳ್ಳುಳ್ಳಿ, ಅರಿಶಿನ ಪುಡಿ, ಖಾರದ ಪುಡಿ, ಇದಿಷ್ಟು ಇದ್ದರೆ ಸಾಕು. ಉಪ್ಪಿನಕಾಯಿ ರೆಡಿ ಆಯಿತು. ಟೇಸ್ಟ್ ಮಾಡು ಹೆಂಗಿದೆ ಅಂತ ಹೇಳು. ಚಿನ್ನಿ ಹೇಳ್ತಾಳೆ ಫಸ್ಟು. ಕೈ ತೊಳ್ಕೊಂಡಿದ್ಯಾ ತಾನೆ? ಚೆನ್ನಾಗಿದೆಯಾ?
ಅದೇ ಕೈಯಲ್ಲಿ ತಗೊಬಿಡ ಇವಾಗ. ಬೌಲ್ಗೆ ಹಾಕ್ಕೊಡ್ತೀನಿ ಬೇಕಾದ್ರೆ. ನಾ ಆಮೇಲೆ ಕೊಡ್ತೀನಿ. ನಾನು ಹಾಕ್ಕೊಡ್ತೀನಿ ಬಿಡು. ಸಖತ್ತಾಗಿರೋ ದಿಢೀರ್ ಉಪ್ಪಿನಕಾಯಿ ಸಾಕಾ? ಉಪ್ಪಿನಕಾಯಿ ಥರ ತಿನ್ಬೇಕು. ಉಪ್ಪಿನಕಾಯಿ ಪಲ್ಯ ಥರ ತಿನ್ನೋದಲ್ಲ. ಉಪ್ಪಿನಕಾಯಿ ಮಸಾಲೆ ಹಾಕೋರ್ಗೂ ವಿಡಿಯೋ ಇದೆ. ಅದಾದಮೇಲೆ ಒಗ್ಗರಣೆ ಹಾಕಿರೋ ಅಂಥ ವಿಡಿಯೋ ಅದು ಎಲ್ಲೋಯ್ತು ಅಂತಲೇ ಗೊತ್ತಾಯಿಲ್ಲ, ಸಿಗ್ತಾನೇ ಇಲ್ಲ ಹುಡುಕಿದ್ರು. ಏನಿಲ್ಲ, ತುಂಬಾ ಸಿಂಪಲ್ಲು, ಹೇಳ್ತೀನಿ. ಇಲ್ಲ ಗೊತ್ತಾಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ಶೇರ್ ಮಾಡ್ತೀನಿ. ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಹಾಗೆಯೇ ಒಂಚೂರು ಸಾಸಿವೆ, ಅದಾದಮೇಲೆ ರುಬ್ಬಿರೋ ಅಂಥ ಮಸಾಲೆ ಅಂತ ಅಂದರೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಮತ್ತು ಸಾಲ್ಟು ಇದಿಷ್ಟನ್ನು ಸೇರಿಸ್ಕೊಂಡು ರುಬ್ಬಿರೋ ಅಂಥದ್ದನ್ನು ಸೇರಿಸ್ಕೊಂಡು, ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್, ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಅದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಘಮ ಬರೋವರೆಗೂ ಫ್ರೈ ಮಾಡಿಕೊಂಡು, ಅದಾದಮೇಲೆ ಮಾವಿನಕಾಯಿನ ಸೇರಿಸ್ಕೊಳ್ಳೋ ಅಂಥದ್ದು. ಇಂಗು ಕೂಡ ಹಾಕ್ಕೋಬೇಕಾಗತ್ತೆ. ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಮತ್ತು ಇಂಗು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಇಂಗು ಡೇಟ್ ಮುಗ್ದೋಗ್ಬಿಟ್ಟಿತ್ತು, ಹಾಗಾಗಿ ಅದನ್ನು ಬಿಸಾಕ್ಬಿಟ್ಟೆ. ಯೂಶ್ವಲಿ ನೀವು ಏನೇ ಒಂದು ಬಾಟಲ್ಸ್, ಯಾವ್ದಾದ್ರು ಒಂದು ಪ್ಯಾಕೆಟ್ಸ್ ಏನಾದರೂ ಯೂಸ್ ಮಾಡ್ತಾಯಿದ್ರೆ ಯಾವಾಗವಾಗ ನೀವು ಅದರದ್ದು ಡೇಟ್ ನೋಡ್ತಾಯಿರಿ. ಅಂದರೆ ಡೇಟ್ ಮುಗ್ದೋದ್ಮೇಲೆ ಯೂಸ್ ಮಾಡಬಾರ್ದು. ಆ್ಯಕ್ಚುಲಿ ಅದನ್ನು ಅವರು ಅದಕ್ಕೋಸ್ಕರನೇ ಮೆನ್ಷನ್ ಮಾಡಿರ್ತಾರೆ ಅಲ್ಲಿ ಎಕ್ಸ್ಪೈರಿ ಡೇಟ್ನ. ಹಾಗಾಗಿ ಯಾವುದೇ ಒಂದು ಔಷಧಿ ಆಗಲಿ, ಒಂದು ಕ್ರೀಮ್ ಆಗಲಿ, ಏನೇ ಒಂದು ಯೂಸ್ ಮಾಡ್ತಾಯಿದ್ದೀರಾ ಮನೇಲಿ ಅಂತ ಅಂದರೆ ಡೇಟ್ನ ನೋಡಿ ಯೂಸ್ ಮಾಡಿ. ನಮ್ಮ ಮನೇಲಿ ಅದೇ ಇಂಗು ಡೇಟ್ ಮುಗ್ದೋಗಿತ್ತು, ಹಾಗಾಗಿ ಉಪ್ಪಿನಕಾಯಿಗೆ ಹಿಂಗೆ ಹಾಕಿದ್ರೆ ರುಚಿ, ಹಾಕೋಕ್ಕಾಗಲಿಲ್ಲ. ಈ ಕಡೆ ಇವಾಗ ಮುದ್ದೆ ಕೂಡ ರೆಡಿಯಾಗಿದೆ. ಇನ್ನು ಉಪ್ಪಿನಕಾಯಿ ಏನಾದರೂ ಕಂಪ್ಲೀಟಾಗಿ ರೆಸಿಪಿ ಗೊತ್ತಾಗಿಲ್ಲ ಅಂತ ಅಂದರೆ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ತೋರಿಸ್ತೀನಿ, ಓಕೆನಾ? ಇವಾಗ ಮಧ್ಯಾಹ್ನ ಲಂಚ್ಗೆ ಮುದ್ದೆ ಮತ್ತು ಬಿಸಿ ಬಿಸಿ ಅನ್ನ, ಮೊಸರು, ಸೋರೆಕಾಯಿ ಹುಳಿ. ಸಮ್ಮರ್ ಸ್ಪೆಷಲ್ ಲಂಚ್ ಅಂತಲೇ ಹೇಳ್ಬೋದು ಇದನ್ನು. ಸಖತ್ ಲೈಟಾಗಿರುತ್ತೆ. ಖಂಡಿತವಾಗ್ಲೂ ಈ ಸಾಂಬಾರನ್ನ ನೀವು ಟ್ರೈ ಮಾಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಮೊಸರು ಯಾರು ತಿಂತೀರಾ ಅವ್ರಿಗೆ, ನಮ್ಮ ಕೃಷ್ಣನ ಥರ ಮೊಸರು ಇಷ್ಟ ಇಲ್ಲದೆ ಇರೋರು ಟ್ರೈ ಮಾಡಿಬಿಡಿ, ಚೆನ್ನಾಗಿರಲ್ಲ, ನಿಮ್ಗೆ ಇಷ್ಟ ಆಗೋದಿಲ್ಲ. ಇನ್ನು ಇವಾಗ ನಮ್ಮ ಕೃಷ್ಣ ಮೊಸರು ತಿನ್ನಲ್ಲ ಅಂಥೇಳಿ ಅವನಿಗೆ ಓಟ್ಸ್ ಕೊಡ್ತಾಯಿದ್ದೀನಿ. ಓಟ್ಸ್ ತಿನ್ನೋದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾನೆ. ಓಟ್ಸ್ ಬೇಕು ಅಂತ ಇರ್ತಾನೆ. ಓಟ್ಸ್ ತರಿಸಿದ್ದೆ, ಒಂದು ಮಲ್ಟಿಗ್ರೇನ್ ಓಟ್ಸ್ ಅಂತೇಳಿ ತರಿಸಿದ್ದೆ. ಇದನ್ನು ಖಾಲಿ ಆಯಿತು. ಇಷ್ಟ ಆಗ್ತಾಯಿದೆ ಅವನಿಗೆ ಓಟ್ಸು. ನನಗೆ ಓಟ್ಸ್ ಅಂದರೆ ಇಷ್ಟ ಇಲ್ಲ. ನೀವು ನೋಡಿರ್ಬೋದು, ನನ್ನ ಇಷ್ಟು ವರ್ಷದ ಜರ್ನಿಯಲ್ಲಿ ನಾನು ಓಟ್ಸು ರೆಸಿಪಿ ಯಾವತ್ತೂ ತೋರಿಸೇ ಇಲ್ಲ. ನಾನು ಓಟ್ಸ್ ತಿನ್ನೋದಿಲ್ಲ, ನಂಗೆ ಇಷ್ಟ ಆಗೋಲ್ಲ. ಅನಿಲ್ಗೂ ಇಷ್ಟ ಆಗೋಲ್ಲ, ನಮ್ಮ ಚಿನ್ನುಗೂ ಇಷ್ಟ ಆಗೋಲ್ಲ. ನಮ್ಮ ಕೃಷ್ಣಂಗೆ ಮಾತ್ರ ಓಟ್ಸ್ ಇಷ್ಟ ಆಗೋದು. ಅದಕ್ಕೆ ಇವಾಗ ಹಾಲನ್ನ ಸೇರಿಸಿ ಕೊಡ್ತಾಯಿದ್ದೀನಿ. ಒಂದು ಲೋಟ ಹಾಲು ಕೂಡ ಕೊಡ್ತಾಯಿದ್ದೀನಿ ಅದ್ರ ಜೊತೆಗೆ. ಇದನ್ನ ನನಗೆ ಮುದ್ದೆ ಮತ್ತು ಅನ್ನ ಸಾರು. ನಮ್ಮ ಚಿನ್ನು ಆಲ್ರೆಡಿ ಊಟ ಮಾಡಿದ್ದಾಳೆ. ಮೊಸರು ಸಾರು ಅಂದರೆ ಇಷ್ಟ ಅವಳಿಗೆ, ಮೊಸರಂದರೆ ಇಷ್ಟ. ಮೊಸರು ತಿಂತಾನೇ ಇರ್ತಾಳೆ ಯಾವಾಗಲೂ ಅವಳು. ನಮ್ಮ ಕೃಷ್ಣಂಗೆ ಮೊಸರಂದರೆ ಆಗಲ್ಲ, ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಅವರವರು ಒಂದಷ್ಟು ಐಟಮ್ಸ್ನ ಇಷ್ಟಪಟ್ಟು ತಿನ್ನೋದಿಲ್ಲ. ತಿನ್ನದೇ ಇರೋರಿಗೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಓಟ್ಸ್ ತಿಂತೀನಿ ಅಂತ ಅಂದ, ಅದಕ್ಕೆ ಓಟ್ಸ್ ಹಾಕ್ಕೊಟ್ಟಿದ್ದೀನಿ. ಬೆಳಗ್ಗೆ ಇಡ್ಲಿ ಮಾಡಿದ್ದೆ, ಇಡ್ಲಿ ಏನೋ ತಿಂದ. ಇಡ್ಲಿ ತಿಂದ ಮೇಲೆ ಹಾಲು ಬ್ರೆಡ್ ಎಲ್ಲ ತಿಂದಿದ್ದ. ಮತ್ತು ಇವಾಗ ಒಂದು ಸ್ವಲ್ಪ ಓಟ್ಸ್ ಹಾಕ್ಕೊಟ್ಟಿದ್ದೀನಿ. ಆಮೇಲೆ ಏನಾದ್ರು ಫ್ರೂಟ್ಸ್ ಏನಾದ್ರು ಕಟ್ ಮಾಡಿಕೊಟ್ರೆ ಆಯಿತು ಅಂತ ಹೇಳಿ ಓಟ್ಸು ಮತ್ತು ಹಾಲು ಕೊಡ್ತಾಯಿದ್ದೀನಿ. ನನಗೆ ಮುದ್ದೆ ಬಿಸಿ ಬಿಸಿ ಇದ್ದಿದ್ದು ಒಂದು ಸ್ವಲ್ಪ ತಣ್ಣಗೆ ಆಗ್ತಾಯಿದೆ. ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಮುದ್ದೆ ತಣ್ಣಗೆ ಆಗ್ತಾಯಿದೆ. ಮತ್ತೇನು ಹಾಟ್ ಬಾಕ್ಸ್ಗೆ ಹಾಕೋದು ಅಂತ ಹೇಳಿ ಹಾಗೆ ಇಟ್ಟಿದೆ. ಪರವಾಗಿಲ್ಲ, ಒಂದು ಸ್ವಲ್ಪ ಬೇಸಿಗೆ ಅಲ್ವಾ. ಇನ್ನು ಈ 2 ದಿನ ಅಂದರೆ ಬುಧವಾರ ಗುರುವಾರ ಫುಲ್ಲು ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಬೆಳಗ್ಗೆ ಎದ್ದಾಗಿಂದ ಫುಲ್ಲು ರಾತ್ರಿ ತನಕ ನನಗೆ ಬ್ಯುಸಿಯಾಗೇ ಇದೆ ಅಂತ ಹೇಳ್ಬೋದು. ಇವತ್ತೇ ಶುಕ್ರವಾರ ಬೆಳಗ್ಗೆ ಒಂದು ಸ್ವಲ್ಪ ಕೂತ್ಕೊಂಡು ಸಮಾಧಾನವಾಗಿ ವಿಡಿಯೋನ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಹಾಕೋಣ ಅಂತ ಕೂತಿದ್ದೀನಿ. ಬುಧವಾರ ಗುರುವಾರ ಫುಲ್ಲು ಆಗಲೇ ಇಲ್ಲ. ದೇವ್ರ ಮನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡೆ ಗುರುವಾರ. ಫ್ರಿಜ್ಜು, ದೇವ್ರ ಮನೆ ಮತ್ತು ಒಂದು ಸ್ವಲ್ಪ ಧೂಳೆಲ್ಲ ಇತ್ತಲ್ಲ ಮೇಲ್ಗಡೆ, ಒಂದು ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ಒಂದು ಸ್ವಲ್ಪ ಅಡುಗೆಗಳೆಲ್ಲ ಮಾಡಿಕೊಂಡೆ. ಹಿಂದಿನ ದಿನ ಬುಧವಾರ ಏನು ಮಾಡಿದೆ ಅಂದರೆ ಮಸೊಪ್ಪು ಸಾರು ಮಾಡಿದ್ನಲ್ಲ, ಅದೇ ಇತ್ತು ಮಧ್ಯಾಹ್ನಕ್ಕೆ. ಬೆಳಗ್ಗೆ ಚಪಾತಿ ಮಾಡಿದ್ದೆ, ರಾತ್ರಿ ರಸಮ್ ಮಾಡಿದೆ. ಗುರುವಾರನೇ ಒಂದು ಸ್ವಲ್ಪ ಒಂಚೂರು ಟೈಮ್ ಸಿಕ್ಕಿ ಇಷ್ಟು ಅಡುಗೆ ಎಲ್ಲ ಮಾಡೋಕ್ಕಾಯಿತು. ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ತೊಗೊಳೋದಕ್ಕಾಯಿತು. ಬುಧವಾರ ಏನು ವೀಡಿಯೋಸ್ ತೊಗೊಳಕ್ಕಾಗಲಿಲ್ಲ. ಇವಾಗ ಲಂಚ್ ಎಲ್ಲ ರೆಡಿಯಾಗಿದೆ, ನಂದು ಮತ್ತು ನಮ್ಮ ಕೃಷ್ಣಂದು. ನಮ್ಮ ಚಿನ್ನದು ಆಲ್ರೆಡಿ ಊಟ ಆಗಿತ್ತು. ದೇವ್ರ ಮನೆಯೆಲ್ಲ ಸಂಜೆ ಅಷ್ಟರಲ್ಲಿ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ದೀಪ ಮಾತ್ರ ಹಚ್ಚಿದೆ ಅಷ್ಟೇ. ಹೂವು ಏನೂ ತಂದಿರಲಿಲ್ಲ, ಹೂವು ಎಲ್ಲ ತರಬೇಕು. ಹಾಗಾಗಿ ಸಿಂಪಲಾಗಿ ಬರೀ ದೀಪ ಹಚ್ಬಿಟ್ಟು
ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದೇವ್ರ ಮನೆಯೆಲ್ಲ ಫುಲ್ಲು ಕಂಪ್ಲೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಬ್ಬಕ್ಕೆ ಎಲ್ಲ ಕಂಪ್ಲೀಟ್ ತಯಾರಿ ಆಗಿದೆ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಇವತ್ತಿನ ಒಂದು ವ್ಲಾಗ್ ಹಾಗೆಯೇ ರೆಸಿಪೀಸ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಆದಷ್ಟು ಒಳ್ಳೆ ರೆಸಿಪೀಸ್ ಹಾಗೆಯೇ ಒಳ್ಳೆ ವೀಡಿಯೋಸ್ನ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ. ನನ್ನ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತಾ ನಾನೇನು ಬರಲಾ. ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಬರಲಾ, ಬಾಯ್.